ಇಲ್ಲ ನಾನು ಶೇರ್ ಮಾಡಿ ಸುಮ್ನೆ ಹೋಗ್ತೀನಿ, ಎಲ್ಲ ನೀನೇ ಬರಿ ಆಯ್ತಾ. ಕೃಷ್ಣ ಬೋರ್ಡ್ ಮೇಲೆ ಎಲ್ಲ ಬರೀತಾ ಇದೆಯಲ್ಲ. ಕೃಷ್ಣ ನಿಮ್ ಸತೀಶ್ ಏನು ನಿನ್ನ ಹೆಸರು ಬರ್ತೈತೆ ಮತ್ತೆ. ನೋಡಿ ಫಸ್ಟ್ ಮೆಥಡ್ ಇಷ್ಟು ತನಕ ಹೇಳಿದ್ದಮ್ಮ. ಇದು ನೆಟ್ ಪ್ರಾಫಿಟ್ ಅಂತಾನೆ. ಈಗ ಯಾವುದೇ ಒಂದು ಫರ್ಮ್ ಐತಂತಂದ್ರೆ ಆ ಫರ್ಮ್ದು ನಾವೇನ್ ಮಾಡ್ಬೇಕಂತಂದ್ರೆ P&L ಅಕೌಂಟ್ ಅಂತ ನೋಡಬೇಕು. ಈ P&L ಅಕೌಂಟ್ ಅಲ್ಲಿ ಫಸ್ಟ್ ನೆಟ್ ಪ್ರಾಫಿಟ್ ಬಂದೈತಾ ಅಥವಾ ನೆಟ್ ಪ್ರಾಫಿಟ್ ನೆಗೆಟಿವ್ ಆಯ್ತಾ ಅಥವಾ ನೆಟ್ ಪ್ರಾಫಿಟ್ ಪಾಸಿಟಿವ್ ಆಯ್ತಾ ಅಂತ ನೋಡ್ಬೇಕು. ನೆಟ್ ಪ್ರಾಫಿಟ್ ಪಾಸಿಟಿವ್ ಆಯ್ತಂತಂದ್ರೆ ಇಟ್ ವಿಲ್ ಬಿ ಬಿಕಮ್ ದ ನೆಟ್ ಪ್ರಾಫಿಟ್. ಅದು ಎಗೇನ್ ಏನಾಗುತ್ತೆ, ನೆಟ್ ಪ್ರಾಫಿಟ್ ಆಗುತ್ತೆ. ನೆಟ್ ಪ್ರಾಫಿಟ್ ನೆಗೆಟಿವ್ ಆಯ್ತಂದ್ರೆ ಅದನ್ನ ನಾವು ಯೂಶಲಿ ಏನ್ ಕರಿತೀವಿ, ನೆಟ್ ಲಾಸ್ ಅಂತ ಕರಿತೀವಿ. ನೆಟ್ ಲಾಸ್ ಇದ್ದಾಗ ನಾ ಇಷ್ಟೊತ್ತಂಗೆ ಕೇಳಿದ್ದು ಅಂದ್ರೆ ಇದು ನೆಗೆಟಿವ್ ಅಂತಂದ್ರೆ ಇದು ನೆಟ್ ಲಾಸ್. ನೆಟ್ ಲಾಸ್ ಇದ್ರೆ ನಾವ್ ಏನ್ ಮಾಡ್ತೀವಿ, ರೆಮ್ಯುನರೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವ ರೀತಿ ಮಾಡ್ಬೇಕು. ಲಾಸ್ಟ್ ಕ್ಲಾಸ್ ಬಂದಿರೋರು ಯಾರಾದ್ರು 3 lakhs. Sir, if net profit 3,50,000 ಬಂದ್ರೆ minus 3 lakhs ಮಾಡ್ಕೋಬೇಕು ಸರ್. ಅದು ಫಸ್ಟ್ ಮೆಥಡ್. ಅದು ಪ್ರಾಫಿಟ್ ಇದ್ದಾಗ. ನಾನು ಇವಾಗ ಮಾಡ್ತಿರೋದು ಲಾಸ್ ಇದ್ದಾಗ. ನೀವು ಅನ್ಮ್ಯೂಟ್ ಮಾಡ್ಕೊಂಡಿರ್ಲಿಲ್ಲ ಸರ್ ಅದು. ಹೌದಾ, ಸರಿ. ನೋಡಿ ಇಲ್ಲಿ ನೆಟ್ ಲಾಸ್ ಏನಾದ್ರೂ ಬಂದಾಗ, ನೆಟ್ ಲಾಸ್ ಅಂತಂದ್ರೆ ಅವ್ರಿಗೆ ಪ್ರಾಫಿಟ್ ಇಲ್ಲ. ಪ್ರಾಫಿಟ್ ಇಲ್ಲದೆ ಇದ್ದಾಗ ಅಂದ್ರೆ ಪ್ರಾಫಿಟೇ ಬಂದಿಲ್ಲ ಅಂತಂದ್ರೆ ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಮ್ಯಾಕ್ಸಿಮಮ್ ಏತನೆ ರೆಮ್ಯುನರೇಷನ್, ಮ್ಯಾಕ್ಸಿಮಮ್ ಅಲೋಯಬಲ್ ಏತನೆ ಲಿಮಿಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಬಂದ್ಬಿಟ್ಟು ಇಟ್ ವಿಲ್ ಬಿ ದಟ್ ದ 1,50,000 rupees ಇರ್ರೆಸ್ಪೆಕ್ಟಿವ್ ಆಫ್ ದ ಎನಿ ಕೇಸಸ್. ಮ್ಯಾಕ್ಸಿಮಮ್ ಲಿಮಿಟ್ ನ ಇದನ್ನ ನಾವೇ ಅಂತಾನೆ ಕೊಡ್ತೀವಿ ಆಯ್ತಾ. ಇದು ಫಸ್ಟ್ ಮೆಥಡ್ ಇಷ್ಟು ಕೇಳಿದ್ದು. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಯಾವುದು, ಇಫ್ ನೆಟ್ ಪ್ರಾಫಿಟ್ ಈಸ್ ಪಾಸಿಟಿವ್ ಅಂತಂದ್ರೆ ಅದು ನೆಟ್ ಪ್ರಾಫಿಟ್ ಆಗಿರುತ್ತೆ ಆಯ್ತಾ. ಈ ನೆಟ್ ಪ್ರಾಫಿಟ್ ಆಗಿದ್ರೆ ಅವಾಗ ನಾವೇನ್ ಮಾಡಬೇಕು, ಇದರಲ್ಲಿ ಎರಡು ಮೆಥಡ್ ಬರುತ್ತೆ ಆಯ್ತಾ. ಒಂದು ಯಾವುದು, ಎ ಇಫ್ ಸಾರಿ ನೆಟ್ ಪ್ರಾಫಿಟ್ ಅಲ್ಲ, ಇದನ್ನ ಬುಕ್ ಪ್ರಾಫಿಟ್ ತಗೋಬೇಕು ನಾವು. ಸಾರಿ, ಪ್ರೀವಿಯಸ್ ಅಲ್ಲೂ ಅಷ್ಟೇನೆ ಬುಕ್ ಪ್ರಾಫಿಟ್ ಅಂತ ತಗೊಂಡಿದ್ದು ನಾವು ಈ ಮಾಡಿರ್ತೀವಲ್ಲ, ಬುಕ್ ಪ್ರಾಫಿಟ್ ತಗೋಬೇಕು. ಬುಕ್ ಪ್ರಾಫಿಟ್ ಈಸ್ ಲೆಸ್ ದ್ಯಾನ್ 3 lakhs. ಯಾವಾಗ ಪ್ರಾಫಿಟ್ ಇದ್ದಾಗ, ಪ್ರಾಫಿಟ್ ಬಂದೈತೆ, ಬುಕ್ ಪ್ರಾಫಿಟ್ ಅಂತಾನೆ ಬಂದೈತೆ. ಬುಕ್ ಪ್ರಾಫಿಟ್ ಪ್ರೀವಿಯಸ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಬುಕ್ ಪ್ರಾಫಿಟ್ ಏನಾಗಿರುತ್ತೆ, ಪಾಸಿಟಿವ್ ಐತೆ. ಬುಕ್ ಪ್ರಾಫಿಟ್ ಅಂತಾನೆ ಲೆಸ್ ದ್ಯಾನ್ ಏನಾದ್ರು 3 lakh ಇದ್ದಾಗ ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಆನ್ ಫಸ್ಟ್ 3 lakh rupees ಅಂತ ಹೇಳ್ತೀವಿ. ಫಸ್ಟ್ 3 lakh rupees ಅಂತಂದ್ರೆ ಅದ್ರ ಮೇಲೆ ನಾವೇನ್ ಮಾಡಬೇಕು, ಫಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, 1,50,000 ಆಯ್ತಾ. ಇದು ಕಾಮನ್ ಆರ್ 90% ಆಫ್ ಬುಕ್ ಪ್ರಾಫಿಟ್. ಇಲ್ಲಿ ಬುಕ್ ಪ್ರಾಫಿಟ್ ಏನಿರುತ್ತೆ, ಆ ಬುಕ್ ಪ್ರಾಫಿಟ್ ಮೇಲೆ ನಾವೇನ್ ಮಾಡಬೇಕು, 90% ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಎಷ್ಟೋ ಒಂದಷ್ಟು ಅಮೌಂಟ್ ಬರುತ್ತೆ, ಇದು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇವೆರಡರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿಚ್ ಎವರ್ ಈಸ್ ಹೈ ಇದನ್ನ ತಗೋಬೇಕು. ಯಾವಾಗ ಬುಕ್ ಪ್ರಾಫಿಟ್ ಬಂದು, ಬುಕ್ ಪ್ರಾಫಿಟ್ ಫಸ್ಟ್ ಕೇಸ್ ಅಲ್ಲಿ ಲೆಸ್ ದ್ಯಾನ್ 3 lakh ಇದ್ದಾಗ ಆಯ್ತಾ. ಇದು ಕ್ಲಿಯರ್ ಆಯ್ತಾ. ಲೆಸ್ ದ್ಯಾನ್ 3 lakh ಇದ್ದಾಗ ನಾವೇನ್ ಮಾಡ್ಬೇಕು, ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನ ತಗೊಂತೀವಿ.
ಆಯ್ತಾ. ಲಾಸ್ ಇದ್ದಾಗ ಏನ್ ಮಾಡ್ತೀವಿ, ಓನ್ಲಿ ದಟ್ ದ ಮ್ಯಾಕ್ಸಿಮಮ್ ಲಿಮಿಟ್ ಏನ್ ಮಾಡ್ತೀವಿ 1,50,000 ಅಂತ ತಗೊಂತೀವಿ. ಸಪೋಸ್ ಇದೇನಾದ್ರು ಪ್ರಾಫಿಟ್ ಇದ್ರೆ ಫಸ್ಟ್ 3 ಲ್ಯಾಕ್ ಲೆಸ್ ದ್ಯಾನ್ ಅಥವಾ 3 ಲ್ಯಾಕ್ ಏನಾದ್ರು ಇದ್ದಾಗ ಅವಾಗ ನಾವೇನ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಆರ್ 90% ಆಫ್ ದ ಬುಕ್ ಪ್ರಾಫಿಟ್ ವಿಚ್ ಎವರ್ ಈಸ್ ಹೈಯರ್ ಅಂತ ನಾವು ತಗೋಬೇಕಾಗುತ್ತೆ. ಸಪೋಸ್ ಇನ್ನೊಂದು ಬಿ ಕೇಸು, ಇದು ಎ ಬುಕ್ ಪ್ರಾಫಿಟ್ ಪಾಸಿಟಿವ್ ಇದ್ದು ಆಯ್ತಾ. ಇಫ್ ಬುಕ್ ಪ್ರಾಫಿಟ್ ಈಸ್ ಮೋರ್ ದ್ಯಾನ್ 3 lakhs ಅಂದ್ರೆ 3 lakh ಗಿಂತ ಜಾಸ್ತಿ ಐತೆ ಆಯ್ತಾ ಬುಕ್ ಪ್ರಾಫಿಟ್, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಆನ್ ದ ಫಸ್ಟ್ 3 lakh rupees ಫಸ್ಟ್ ಅಂತ ಮಾಡ್ಕೋಬೇಕು. ಇದಕ್ಕೆ ಸೇಮ್ ಪ್ರೊಸೀಜರ್ ಬರುತ್ತೆ, ದಟ್ ಈಸ್ ₹1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್. ಇಲ್ಲಿ ನೋಡಿ ಕ್ಲೀನ್ ಆಗಿ ನೋಡಿ, ಬುಕ್ ಪ್ರಾಫಿಟ್ ಅಂತ ಮೋರ್ ದ್ಯಾನ್ 3 lakh rupees ಅಂತಂದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ 3 lakh rupees 1,50,000 90% ಆಫ್ ಬುಕ್ ಪ್ರಾಫಿಟ್ ಅಂದ್ರೆ ಇದು 3 lakh ಬರುತ್ತೆ. ಬುಕ್ ಪ್ರಾಫಿಟ್ ಆಫ್ 3 lakh rupees ಇದನ್ನೇ ತಗೋಬೇಕು, ಬಿಕಾಸ್ ಇದೇ ಬರೋದಿಲ್ಲಿ ಆಯ್ತಾ. ಇದು 1,50,000 ಹಂಗೆ ಇರುತ್ತೆ. 90% ಆಫ್ 3 lakh rupees ಅಂತ ಎಷ್ಟು ಬರುತ್ತೆ, 2,70,000. ಇವೆರಡರಲ್ಲಿ ನಾವೇನ್ ಮಾಡಬೇಕು, ವಿಚ್ ಎವರ್ ಈಸ್ ಹೈಯೆಸ್ಟ್ ಯಾವ್ದಿರುತ್ತೆ, 2,70,000 ತಾನೆ. ಇದಕ್ಕೆ ನಾವೇನ್ ಮಾಡ್ತೀವಿ, ಆನ್ ಇಲ್ಲಿ 3 lakh ಅಂತಾನೆ ಎಬೋ ಐತೆ, ನಾವೇನ್ ಮಾಡ್ತೀವಿ ಎಬೋ ಇರೋದ್ಮೇಲೆ ಮತ್ತೆ ತಗೋಬೇಕು. ಎಷ್ಟು, 60% ಆನ್ ಯಾವ್ದ್ರ ಮೇಲೆ, ಪ್ರಾಫಿಟ್ ಅಲ್ಲ, ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ಸ್. ಎಸ್, ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ ಆಯ್ತಾ. ಅದನ್ನ ನಾವು ಮಾಡ್ಕೋಬೇಕು. ಅದು ಎಷ್ಟೋ ಒಂದಷ್ಟು ಬರುತ್ತೆ, ಅದನ್ನ ನಾವಿಲ್ಲಿ ಆಡ್ ಮಾಡ್ಬೇಕು. ಇದನ್ನ ನಾವೇನ್ ಮಾಡ್ತೀವಿ, ದೊಡ್ಡ ರೆಮ್ಯುನರೇಷನ್ ಗೆ ತಗೊಂತೀವಿ ಆಯ್ತಾ. ಇದೇ ಫೈನಲ್ ರೆಮ್ಯುನರೇಷನ್ ಅಲ್ಲ. ಮತ್ತೆ ನಾವೇನ್ ಮಾಡಬೇಕು, ಅದಕ್ಕೆ ಅಲೋಯಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋಕೆ ಮತ್ತೆ ಇನ್ನೊಂದು ಮೆಥಡ್ ಐತೆ, ಅದನ್ನ ಫಾಲೋ ಮಾಡ್ಬೇಕು. ಅದು ಯಾವ್ದಂತಂದ್ರೆ ದಟ್ ಈಸ್ ಇದು ಅಡ್ಮಿಸಬಲ್ ರೆಮ್ಯುನರೇಷನ್ ಮಾಡ್ಬೇಕಾದ್ರೆ, ಅಡ್ಮಿಸಬಲ್ ರೆಮ್ಯುನರೇಷನ್ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರೆಮ್ಯುನರೇಷನ್ ನಾವ್ ಇಲ್ಲಿ ತನಕ ಏನ್ ಮಾಡ್ಕೊಂಡಿದೀವಿ, ಈ ಸ್ಟೆಪ್ಸ್ ಎಲ್ಲಾನು ಕೊಡಿ ಅಂತ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರೆಮ್ಯುನರೇಷನ್. ಇದು ಆ ಪ್ರಾಬ್ಲಮ್ ಅಲ್ಲಿ ಯಾವ್ದು ಅಪ್ಲೈ ಆಗುತ್ತೋ ಅದನ್ನೇ ಅಂತ ಮಾಡ್ಕೋಬೇಕು. ಇಲ್ಲಿ ಒಂದು ಅಮೌಂಟ್ ನಮ್ಗೆ ಬಂದಿರುತ್ತೆ ಆಯ್ತಾ. ಇದನ್ನ ನಾವ್ ಏನ್ ಮಾಡ್ಬೇಕು, ಯಾವ್ದಕ್ಕೆ ಕಂಪೇರ್ ಮಾಡ್ಬೇಕು, ಆಕ್ಚುಯಲ್ remuneration paid to the partners.
ಆಯ್ತಾ. ಇದನ್ನ ನಾವೇನ್ ಮಾಡಬೇಕು, ಇಲ್ಲಿ ತಗೋಬೇಕಾಗತ್ತೆ. ಇವೆರಡರಲ್ಲೇ ನಾವೇನ್ ಮಾಡ್ತೀವಿ, ಇವೆರಡು ಏನೈತೆ ಇವೆರಡರಲ್ಲಿ whichever is lower, ಇದನ್ನ ನಾವೇನ್ ಮಾಡ್ತೀವಿ, ದಟ್ ಈಸ್ ಇದು ಅಡ್ಮಿಸಬಲ್ ರೆಮ್ಯುನರೇಷನ್ ಇದು, ಆಯ್ತಾ. ಇದೇ 6 ಮಾರ್ಕ್ಸ್ ಕ್ವಶನ್ ಬರುವಂತದ್ದು, ಆಯ್ತಾ. ಅಡ್ಮಿಷಬಲ್ ರೆಮ್ಯುನರೇಷನ್ ಗೆ ಇಷ್ಟು ಮಾಡ್ಕೋಬೇಕು. ಕ್ಲಿಯರ್ ಆಯ್ತು ಇವಾಗಾದ್ರೂ, ಇನ್ನೊಂದ್ಸತಿ ಮಾಡಲ್ಲ, ಆಯ್ತಾ. ಇದೇ ಫೈನಲ್, ಆಯ್ತಾ. ಇದನ್ನ ನಾವೇನ್ ಮಾಡಬೇಕು, ಇವಾಗ ಪ್ರಾಬ್ಲಮ್ಸ್ ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ಪ್ರಾಬ್ಲಮ್ಸ್ ಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಹೌ ಟು ಕ್ಯಾಲ್ಕುಲೇಟ್ ಅಡ್ಮಿಸಬಲ್ ರೆಮ್ಯುನರೇಷನ್, ಅದರಲ್ಲಿ ಒಂದು ಪ್ರಾಬ್ಲಮ್ ಐತೆ ನೋಡಿ. ಫಸ್ಟ್ ಪ್ರಾಬ್ಲಮ್ ಅಲ್ಲ, ನಿಮ್ಗೆ ಗ್ರೂಪ್ ಅಲ್ಲಿ ಹಾಕಿರುವಂತದ್ದು ಎರಡನೇ ಪ್ರಾಬ್ಲಮ್ ಇರಬೇಕು. ನೋಡಿ, ಎರಡನೇ ಪ್ರಾಬ್ಲಮ್ ಮತ್ತೆ ಫಸ್ಟ್ ಪ್ರಾಬ್ಲಮ್ಗೂ ಮಾಡ್ಬೋದು. ಫಸ್ಟ್ ಪ್ರಾಬ್ಲಮ್ ಸರ್ ಏನು ಕೇಳಿಸ್ತಿಲ್ಲ ಸರ್. ಕೇಳಿಸ್ತಾ ಇಲ್ವಾ ಈಗ? ಹಲೋ, ಕೇಳಿಸ್ತಿದೆ. ರೆಮ್ಯುನರೇಷನ್ ಮಾತ್ರ ಇದು ಓನ್ಲಿ ದಟ್ ದ ಅಂಡ್ ರೆಮ್ಯುನರೇಷನ್ ಮಾತ್ರ. ಒಂದು ಪ್ರಾಬ್ಲಮ್ ಬರ್ಕೊಳ್ಳಿ, ಆಯ್ತಾ. ಆ ಗ್ರೂಪ್ ಅಲ್ಲಿ ಹಾಕಿರೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸ್ತೀನಿ, ಆಯ್ತಾ. ಎಕ್ಸ್ಟ್ರಾ ಇನ್ನೊಂದು ಪ್ರಾಬ್ಲಮ್ ಎಲ್ಲ ಬರ್ಕೊಳ್ಳಿ, ಫಾಸ್ಟ್ ಆಗಿ ಬರ್ಕೋಬೇಕು. ಎಷ್ಟು ಪೇಜ್ ಬಿಡ್ಬೇಕು ಸರ್ ಅದಕ್ಕೆ? ಒಂದೊಂದು ಪೇಜ್ ಬಿಡಿ ಸಾಕು. ಇಲ್ಲ ಹಂಗೆ ಕಂಟಿನ್ಯೂಸ್ ಆಗಿ ಬರ್ಕೊಳ್ಳಮ್ಮ. ಆ ಪ್ರಾಬ್ಲಮ್ಗೆ ಅಂತ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೊಲ್ಯೂಷನ್ ಬರ್ಕೊಂಡಿರಂತೆ. ಪ್ರಾಬ್ಲಮ್ ಬರ್ಕೊಂಡಿದ್ರಲ್ಲ ಇವಾಗ, ಹಂಗೆ ಕಂಟಿನ್ಯೂಸ್ ಆಗಿ ಬರ್ಕೊಳ್ಳಿ, ಆಯ್ತಾ. ಆ ಪ್ರಾಬ್ಲಮ್ಗೆ ಕ್ವಶನ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಬೇಕಾದ್ರೆ ಬರ್ಕೊಂಡಿರಂತೆ, ಆಯ್ತಾ. A, B, C and C are partners sharing A, B and C are partners sharing profits equally. Carrying on the business the firm's net profit before partners salary and commission
is 15 lakh rupees. The partner's salary is A 1,50,000, B 1 lakh, and C 2 lakh rupees. Hmm? Second problem ಅಲ್ಲ sir. ಸೆಕೆಂಡ್ ಪ್ರಾಬ್ಲಮ್ ಹೆಂಗಿದ್ರೆ ಅದೇ ಸಂಗಿದೆ ಸರ್ ಬರ್ತಾ ಇರೋದು. Hmm? ಸೆಕೆಂಡ್ ಪ್ರಾಬ್ಲಮ್ ಅದ ಬರ್ಸ್ತಿರೋದೇ ಅದು. ಏನ್ ಶಿಷ್ಯ ಡೌಟ್ ಫೇಲ್ ಮಾಡ್ದೆ ಏನ್ ಕೇಳ್ಬೇಕಾ? ಇವಾಗ ಬರ್ಸ್ತಾ ಇರೋದು ಎರಡು ಸೆಕೆಂಡ್ ಪ್ರಾಬ್ಲಮ್ ಹೆಂಗಿದ್ರೆ ಹಂಗೆ. ಹಿಂಗಿದ್ರೆ ಹಿಂಗಲ್ಲ, ಸೆಕೆಂಡ್ ಪ್ರಾಬ್ಲಮ್ ಅದ. ಇಷ್ಟ ಆಯ್ತಾ? A 1,50,000, B 1 lakh, and C 2 lakh rupees. Next, calculate ಈ ಪ್ರಾಬ್ಲಮ್ಗೆನಾ ಸರ್? calculate Commission. calculate remuneration, allowable remuneration. ನೋಡಿ, ಈ ಪ್ರಾಬ್ಲಮ್ ಇವಾಗ ನಾವು ಅಂತಾನೆ ಆನ್ಸರ್ ಮಾಡಬೇಕು. ದಟ್ ಈಸ್ ಅಲೋಯಬಲ್ ರೆಮ್ಯುನರೇಷನ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಅಲೋಯಬಲ್ ರೆಮ್ಯುನರೇಷನ್ ಅಂತಾನೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನಮ್ಗೆ ಏನ್ ಬೇಕು? ದಟ್ ಈಸ್ ಮೇನ್ಲಿ ವಿ ರಿಕ್ವೈರ್ ಈಸ್ ಬುಕ್ ಪ್ರಾಫಿಟ್ ಅನ್ನೋದು ನಮ್ಗೆ ಫಸ್ಟ್ ಬೇಕು. ಆಯ್ತಾ? ಬುಕ್ ಪ್ರಾಫಿಟ್ ಇಲ್ದಿರ ನಾವು ಮಾಡೋದಕ್ಕೆ ಬರಲ್ಲ. ಆಯ್ತಾ? ಬುಕ್ ಪ್ರಾಫಿಟ್ ಏನ್ ಮಾಡ್ಬೇಕಂತಂದ್ರೆ ನಾವು ಫಸ್ಟ್ ಇದರಲ್ಲಿ ನೆಟ್ ಪ್ರಾಫಿಟ್ ಎಷ್ಟೈತೆ ನೋಡಿ. ನೆಟ್ ಪ್ರಾಫಿಟ್ ಎಷ್ಟೈತೆ? 15 lakh rupees ಐತೆ. ಆಯ್ತಾ? ಸೊಲ್ಯೂಷನ್ ಬರ್ಕೊಡಿ. ಹೆಡ್ಡಿಂಗ್ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. ನಾವು ಮಾಡ್ತಾ ಇರೋದು ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ನಾವೇನ್ ಮಾಡ್ಬೇಕು ಅಂತ ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪಿಂಡಲ್ ಅಕೌಂಟ್ ತಗೋಬೇಕು. ಪಿಂಡಲ್ ಅಕೌಂಟ್ ಪ್ರಕಾರ ಎಷ್ಟೈತೆ ನೆಟ್ ಪ್ರಾಫಿಟ್? ಎಷ್ಟೈತೆ?
15 lakhs. 15 lakhs. 15 lakhs. ಅದಕ್ಕೆ ನಾವೇನ್ ಮಾಡಬೇಕು ಆಡ್ ಯಾವುದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಡಿಸ್ಅಲೋಯಬಲ್ ಅಥವಾ ಡಿಸ್ಅಲೌಡ್. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ನ ನಾವು ಆಡ್ ಮಾಡ್ಬೇಕು ಆಯ್ತಾ. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ಬೇಕಂತಂದ್ರೆ ಇದ್ರಲ್ಲಿ ಫಸ್ಟ್ ಬರೋದು ಯಾವ್ದು, ದಟ್ ಇಸ್ ದ ರೆಮ್ಯುನರೇಷನ್ ಟು ದ ಪಾರ್ಟ್ನರ್ಸ್. Partners remuneration. ಇದ್ರಲ್ಲಿ ಇರುವಂತದ್ದು ಸ್ಯಾಲ್ರಿ ಮಾತ್ರ. ಸ್ಯಾಲ್ರಿ ನೋಡಿ ಎ ಎಷ್ಟೈತೆ 1,50,000 ಇಲ್ಲಿರೋದು ಆಯ್ತಾ. ಇದು 1,50,000, 1 lakh and 2 lakh. 4,50,000. ಎಷ್ಟು ಬರುತ್ತೆ? 4,50,000. 4,50,000 sir. 4,50,000 ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಸ್ಯಾಲ್ರಿ ಒಂದೇ ಅಲ್ಲ, ರೆಮ್ಯುನರೇಷನ್ ಅಂದ್ರೆ ಏನ್ ಬರುತ್ತೆ, ಸ್ಯಾಲ್ರಿ, ಬೋನಸ್, ಕಮಿಷನ್ ಇವೆಲ್ಲ ಬರುತ್ತೆ ಆಯ್ತಾ. ನಿಮ್ಗೆ ಕೊಟ್ಟರು ಎರಡನೇ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಏನೈತೆ ಅಲ್ಲಿ ಕಮಿಷನ್ ಅಂತ ಐತ್ ನೋಡಿ ಪ್ರಾಬ್ಲಮ್ ಅಲ್ಲಿ ಆಯ್ತಾ. ನಿಮ್ ಗ್ರೂಪ್ ಅಲ್ಲಿ ಹಾಕಿರೋದ್ರಲ್ಲಿ ನೀವು ಆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಅವಾಗ ಏನ್ ತಗೋಬೇಕು, ಇಲ್ಲಿ ಸ್ಯಾಲ್ರಿ ಬರ್ಕೊಂಡಿದೆ, ಅದಾದ್ಮೇಲೆ ಕಮಿಷನ್ ಕೂಡ ಬರ್ಕೋಬೇಕು ಆಯ್ತಾ. Commission. ನಾವಿಲ್ಲಿ ಈಗ ನಾವು ಈ ಪ್ರಾಬ್ಲಮ್ ಅಲ್ಲಿ ನಾವ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಇಲ್ಲಿ ಮಾತ್ರ ಇರೋದು ರೆಮ್ಯುನರೇಷನ್. ಇದರಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಕಮಿಷನ್ ಇಲ್ಲ ಆಯ್ತಾ. therefore ನಾವ್ ಇಷ್ಟಕ್ಕೆ ಮಾತ್ರ ಅಂತ ತಗೊಂತೀವಿ. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಇದನ್ನ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು ತಾನೆ. ಆಡ್ ಮಾಡಿದೆ ನೋಡಿ, ಎಷ್ಟು ಬರುತ್ತೆ? 19,50,000. 19,50,000. 50,000. ನೆಕ್ಸ್ಟ್ ಇದಕ್ಕೆ ನಾವೇನ್ ಮಾಡಬೇಕು, ಲೆಸ್ ಯಾವ್ದು ಮಾಡ್ಬೇಕು, ಏನಾದ್ರೂ ಕೂಡ ಇಫ್ ಎನಿ ಆಫ್ ದ ಅಂಡ್ Allowed item. ಅಲೌಡ್ ಐಟಮ್ಸ್. ಎಸ್, ಅಲೌಡ್ ಐಟಮ್ಸ್ ಏನಾದ್ರು ಇಲ್ಲಿ ಸಪೋಸ್ ಏನಾದ್ರು ಇಂಟ್ರೆಸ್ಟ್ ಎಕ್ಸಸ್ ಏನಾದ್ರು ಅದೆಲ್ಲ ತಗೋಬೇಕು. ಇಲ್ಲಿ ನಾವೇನ್ ಮಾಡಬೇಕು, ಅಲೌಡ್ ಎಲಿಮೆಂಟ್ಸ್, ಅಲೌಡ್ ಐಟಮ್ಸ್ ಅಂತ ಹೇಳ್ಬಿಟ್ಟು ನಾವು ತಗೋಬೇಕು. ಇದ್ರಲ್ಲಿ ಯಾವ್ದು ಇಲ್ಲ, ಪ್ರಾಬ್ಲಮ್ ಕೊಟ್ಟಿರೋದೇ ಇಷ್ಟು ಆಯ್ತಾ. therefore ನಾವು ಇದನ್ನ ಏನ್ ಮಾಡ್ತೀವಿ, ಇಲ್ಲಿಗೆ ಏನ್ ಮಾಡ್ತೀವಿ, ಇದ್ರಲ್ಲಿ ಯಾವ್ದು ಇಲ್ಲ, ಬಿಕಾಸ್ ಅಂತ ನೆಟ್ ಪ್ರಾಫಿಟ್ ಮತ್ತೆ ಇಷ್ಟೇ ಇರೋದು ಆಯ್ತಾ. therefore ಇದು ಯಾವ್ದು ಬರಲ್ಲ ಅಂತಂದ್ರೆ ಡ್ಯಾಶ್ ಹಾಕ್ತಿವಿ. ಎಷ್ಟು ಬರುತ್ತೆ, 19,50,000 ಬರುತ್ತೆ. ಇದು ಏನು, ಯಾವ್ದು ಇದು, ಏನಿದು, ಬುಕ್ ಪ್ರಾಫಿಟ್. ಆಯ್ತಾ. ಬುಕ್ ಪ್ರಾಫಿಟ್ ಇವಾಗ ಬಂದೈತೆ ನೋಡಿ. ಬುಕ್ ಪ್ರಾಫಿಟ್ ಎಷ್ಟು ಬಂದೈತೆ, 19,50,000 ಬಂದೈತೆ. ಇವಾಗ ಸ್ಟೆಪ್ 2 ಹೋಗ್ಬೇಕು. ಸ್ಟೆಪ್ 2 ಏನು, ಇಟ್ ಈಸ್
ಏನು ಸ್ಟೆಪ್ 2? Taxable income from business. ಟ್ಯಾಕ್ಸೇಬಲ್ ಇನ್ಕಮ್ ಮಾಡೋಕ್ಕಿಂತ ಮುಂಚೆ ಅಡ್ಮಿಸಿಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದೇ ನಿಮ್ಗೆ ಇಷ್ಟೊತ್ತು ನಾನು ಹೇಳಿದ್ದು. ಆಯ್ತಾ? ಅಡ್ಮಿಸಿಬಲ್ ಅಂತ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವ್ ಯಾವ್ದು ನೋಡ್ಬೇಕಂತ ಹೇಳಿದೀವಿ? ಬುಕ್ ಪ್ರಾಫಿಟ್ ತಾನೆ? Profit. ಇಲ್ಲೇ ಒಂದ್ ಲೈನ್ ಬರ್ಕೋಬೇಕು. Yes, sir. Here profit is 19,50,000, which is greater than ಯಾವುದು? More than 3 lakhs. 3 lakhs ಲೆಸ್ ಮೋರ್ ಐತೆ. ಆಯ್ತಾ? ಇದ್ರ ಬೇಸ್ ಮೇಲೆ ನಾವ್ ಇವಾಗ ಕಾಲಮ್ ಅನ್ನೋದು ಮಾಡ್ಬೇಕು. ಆಯ್ತಾ? ಇದ್ರ ಬೇಸ್ ಮೇಲೆ ಅಂತಂದ್ರೆ ಯಾವ ಮೆಥಡ್ ಬರುತ್ತೆ ನೋಡಿ. ನಾವ್ ಯಾವ್ದು ಹಾಕೋಬೇಕು? ರೆಮ್ಯುನರೇಷನ್ ನೋಡಿ. Net profit method, sir. ನೆಟ್ ಪ್ರಾಫಿಟ್ ಮೆಥಡ್ ಅಲ್ಲಿ ಪಾಸಿಟಿವ್, ಅದರಲ್ಲಿ ಲೆಸ್ ದ್ಯಾನ್ 3 lakh ಇದು ಬರಲ್ಲ. ಆಯ್ತಾ? ಇದನ್ನ ನಾವು ತಗೊಳಂಗಿಲ್ಲ. ನಾವು ತಗೋಬೇಕಾಗಿರೋದು ಯಾವ್ದು? ದಟ್ ಈಸ್ ಇದು ಮೋರ್ ದ್ಯಾನ್ 3 lakh ಐತೆ ಅಂದ್ರೆ 1,50,000 90% ಮತ್ತೆ ಆಡ್ ಮಾಡ್ಬೇಕು. ಆಯ್ತಾ? ಈ ಮೆಥಡ್ ಇಷ್ಟು ಕೂಡ ನಾವ್ ಇವಾಗ ಇಲ್ಲಿ ಅಪ್ಲೈ ಮಾಡ್ಬೇಕು. ನೋಡಿ, ಅಪ್ಲೈ ಮಾಡಿದ್ರೆ ಮೋರ್ ದ್ಯಾನ್ ಐತಾನೆ. ನಾವೇನ್ ಮಾಡ್ತೀವಿ? Yes, sir. For the first 3 lakh rupees ಇದೇ ರೀತಿನೇ ಬರ್ಕೋಬೇಕಾಗುತ್ತೆ. ಫಾರ್ ದ ಫಸ್ಟ್ ಅಂತಾನೆ 3 lakh rupees ನಾವೇನ್ ತಗೊಂತೀವಿ? 1,50,000 rupees ₹1,50,000 or ಏನು 90% of book profit. ಎಷ್ಟು? 3 lakh. on 3 lakh. 90%. ಆಯ್ತಾ? ಇದು 1,50,000 ಇರುತ್ತೆ. ಇದೆಷ್ಟಿರುತ್ತೆ? 2,70,000. 2,70,000. ಇದ್ರಲ್ಲಿ ಯಾವ್ದು? 70,000. whichever is 2,70,000. 2,70,000. ಇದಕ್ಕೆ ನಾವೇನ್ ಮಾಡ್ಬೇಕು? ಆಡ್ ಏನ್ ಮಾಡ್ಬೇಕು? 60% on ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್. ನೋಡಿ, ನಮ್ಮ ಹತ್ರ ಇರೋದು ಎಷ್ಟು? 19,50,000 ತಾನೆ. ಇದ್ರಲ್ಲಿ ನಾವ್ ಎಷ್ಟು ತೆಗಿಬೇಕು? ರಿಮೈನಿಂಗ್ ಬೇಕಂತಂದ್ರೆ ಎಷ್ಟು? 3 lakh ಇಲ್ಲಿ ತಗೊಂಡಿದ್ದು ತಾನೆ. 16,50,000. ಎಷ್ಟು ಬರುತ್ತೆ? 16,50,000. ಇದ್ರ ಮೇಲೆ ಎಷ್ಟು ತಗೋಬೇಕು? 60%. ಆಯ್ತಾ? 60% ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ನೋಡಿ. $90,000. 9,90,000. ಆಡ್ ಮಾಡಿದ್ರೆ 12,60,000. 12,60,000. ಆಯ್ತು, ಇದು ಬರ್ಕೊಂಡಿತ್ತು ಎಲ್ಲಾರ್ದು? ಇಲ್ಲ ಸರ್. ಬೇಗ ಬರ್ಕೊಳ್ಳಿ. ಆಯ್ತಾ? ಯಾರು ಅಂದಿತ್ತು ಆಯ್ತಂತ?
ಸತೀಶ NT ಮ್ಯೂಟ್ ಮಾಡ್ಕೋ. ಆಯ್ತಾ? ಆಯ್ತು ಸರ್. ನೆಕ್ಸ್ಟ್ ಇದಾದ್ಮೇಲೆ ಇದು ಅಡ್ಮಿಸಿಬಲ್ ರೆಮ್ಯುನರೇಷನ್ ಅಲ್ಲ, ಆಯ್ತಾ? ನಾವಿನ್ನು ಫಸ್ಟ್ ಸ್ಟೆಪ್ ಮಾಡಿದ್ವಿ ಅಷ್ಟೇನೆ. ನೋಡಿ ಫಸ್ಟ್ ಸ್ಟೆಪ್ ಅಂದ್ರೆ ಯಾವ್ದು? ದಟ್ ಈಸ್ ಇಲ್ಲಿ ಬಂದಿತ್ತಲ್ಲ, ಇದು ಗ್ರೇಟರ್ ದ್ಯಾನ್ 3 lakh ಇದ್ದಾಗ 1,50,000 ಮತ್ತೆ 90% ಆಫ್ ಬುಕ್ ಪ್ರಾಫಿಟ್, ಅದಕ್ಕೆ 60% ಆಫ್ ಬ್ಯಾಲೆನ್ಸ್ ಅಂತ ಆಡ್ ಮಾಡ್ಕೊಂಡಿದೀವಿ. ಇದನ್ನ ನಾವು ಮತ್ತೆ ಈ ಫಾರ್ಮೆಟ್ ಅಲ್ಲಿ ಅಪ್ಲೈ ಮಾಡ್ಬೇಕು, ಆಯ್ತಾ? ಈ ಫಾರ್ಮೆಟ್ ಅಲ್ಲಿ ಅಪ್ಲೈ ಮಾಡೋಣ ಇವಾಗ. ಫೋನ್ ನಂಬರ್ ಫೋನ್ ಸರ್. ಏ ಶಶಿ ಮ್ಯೂಟ್ ಮಾಡಲ್ಲ. ನೆಕ್ಸ್ಟ್ ಟಿಂಗ್ ಬರ್ಕೊಳ್ಳಿ, ಅಡ್ಮಿಸಿಬಲ್ ರೆಮ್ಯುನರೇಷನ್. ಅಡ್ಮಿಸಿಬಲ್ ರೆಮ್ಯುನರೇಷನ್ ಗೆ ಫಾರ್ಮೆಟ್ ಹಾಕಿ. ಆಯ್ತಾ? ಇದ್ರಲ್ಲಿ ನಾವೇನ್ ಮಾಡಬೇಕು? ಫಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಫಸ್ಟ್ ಯಾವ ತಗೋಬೇಕು? ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರೆಮ್ಯುನರೇಷನ್ ಅಂತಂದ್ರೆ ಇದೆ, ಇಲ್ಲಿ ಬಂದೈತಲ್ಲ ಇದು. ಆಯ್ತಾ? ಎಷ್ಟು ಬಂದೈತೆ? 12 lakhs 1,60,500 sir. ಇದು ಕರೆಕ್ಟ್ ಇಲ್ವಾ? ಕರೆಕ್ಟ್ ಆಗಿ ಇದೆ ಸರ್. 60,500 ಅಂತ ಹೇಳ್ತಾ ಇದಾರೆ. ಸರಿ, 12 ಯಾವ lakhs ಹೇಳಿದ್ದು? 1,60,000 ಆರ್ ಇದನ್ನ ಮತ್ತೆ ಯಾವ್ದಕ್ಕೆ ಕಂಪೇರ್ ಮಾಡ್ಬೇಕು? ಯಾವ್ದಕ್ಕೆ? ಆಕ್ಚುಯಲ್ ರೆಮ್ಯುನರೇಷನ್. ಆಕ್ಚುಯಲ್ ರೆಮ್ಯುನರೇಷನ್ ಪೇಡ್. ಆಕ್ಚುಯಲ್ ರೆಮ್ಯುನರೇಷನ್ ಪೇಡ್ ಅಂತಂದ್ರೆ ಇದು ಎಲ್ಲಿ ಸಿಗುತ್ತಂತಂದ್ರೆ ನಾವು ಬುಕ್ ಪ್ರಾಫಿಟ್ ಮಾಡ್ಬೇಕಾದ್ರೆ ಇಲ್ಲಿ ಲೆಸ್ ಮಾಡಿ ಆಡ್ ಮಾಡಿರ್ತೀವಲ್ಲ, ಇಲ್ಲಿ ಸ್ಯಾಲರಿ ಒಂದ್ ಮಾಡಿದೀವಿ, ಕಮಿಷನ್ ಮಾಡಿದ್ರೆ ಅದು ತಗೋಬೇಕು, ಬೋನಸ್ ಮಾಡಿದ್ರೆ ಅದು ತಗೋಬೇಕು, ಆಯ್ತಾ? ಇದನ್ನ ನಾವ್ ಇಲ್ಲಿ ತಗೋಬೇಕು, ಆಯ್ತಾ? ಅದನ್ನೇ ಇಲ್ಲಿಗೆ ನಾವು ತಗೊಂತೀವಿ, ಆಕ್ಚುಯಲ್ ರೆಮ್ಯುನರೇಷನ್ ಪೇಡ್. ಇದರಲ್ಲಿ ಸ್ಯಾಲರಿ ಏದ್ ಎಷ್ಟೈತೆ? 1,20,000. ಸಾರಿ, 1,50,000. 1,50,000. ಇದು ಎಷ್ಟೈತೆ? 1 lakh. 1 lakh. C 2 lakhs. 1,50,000. ನೋಡಿ ಇವಾಗ ನಾವೇನ್ ಮಾಡ್ಬೇಕು? ರೂಲ್ ಅಪ್ಲೈ ಮಾಡ್ಬೇಕು. ಮತ್ತೆ ಇವಾಗ ರೂಲ್ ಏನ್ ಹೇಳುತ್ತೆ ನೋಡಿ, whichever is low.
whichever is lower. Whichever is lower ಅಂದ್ರೆ ಯಾವ್ದು ಬರುತ್ತೆ? 4,50,000. Admissible remuneration. ಇದನ್ನ ನಾವೇನ್ ಕರಿತೀವಿ? Admissible remuneration. ಅಡ್ಮಿಸಿಬಲ್ ರೆಮ್ಯುನರೇಷನ್. ಆಯ್ತಾ? ಕ್ಲಿಯರ್ ಆಯ್ತಾ? ಇದೇ ರೀತಿ ನೀವು ಆ ಎರಡನೇ ಪ್ರಾಬ್ಲಮ್ ಏನೈತೆ ಅದಕ್ಕೆ ಮಾಡ್ಕೋಬೇಕು. ಆಯ್ತಾ? ಅಲ್ಲಿ ಏನಿಲ್ಲ, ಎಕ್ಸ್ಟ್ರಾ ಏನ್ ಬರುತ್ತೆ? ಕಮಿಷನ್ ಒಂದು ಬರುತ್ತೆ. ಆಯ್ತಾ? Commission. ಅಲ್ಲಿ ಕಮಿಷನ್ ತಗೋಬೇಕಾಗ್ತ. ಆಯ್ತಾ? ಇದಿಷ್ಟು ಆಯ್ತಾ? ನೆಕ್ಸ್ಟ್ ಇದರಿಂದ ನಾವು ಮತ್ತೆ ಏನ್ ಮಾಡ್ತೀವಿ? ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೋಟಲ್ ಇನ್ಕಮ್ ಅಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಇದೇನ್ ಬಂದೈತಲ್ಲ ಅಡ್ಮಿಸಿಬಲ್ ರೆಮ್ಯುನರೇಷನ್, ಇದನ್ನ ನಾವ್ ಯಾವ್ದಿಂದ ಸಪೋರ್ಟ್ ಮಾಡ್ಬೇಕು? Book profit. ಬುಕ್ ಪ್ರಾಫಿಟ್ ಅಲ್ಲಿ 19 lakh ಏನ್ ಬಂದೈತೆ ಅದರಲ್ಲಿ ಇದನ್ನ ಲೆಸ್ ಮಾಡ್ಬೇಕು. ಅವಾಗ ಬರುವಂತದ್ದು ಯಾವ್ದು? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬರುತ್ತೆ. ಆಯ್ತಾ? ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಆಯ್ತಾ? ಇದಿಷ್ಟು ಇವು ಅಟೆಂಡೆನ್ಸ್ 52 ಜನ ಇದ್ರ. ಅಟೆಂಡೆನ್ಸ್ ನಿಮ್ಮ ನೇಮು, ರಿಜಿಸ್ಟರ್ ನಂಬರು ಚಾಟ್ ಬಾಕ್ಸ್ ಅಲ್ಲಿ ಬೇಗ ಮೆಸೇಜ್ ಮಾಡಿ. ಎಲ್ಲರಿಗೂ ಅರ್ಥ ಆಗೈತಾ ಇದು? ಎಲ್ಲಾರು ಬರ್ಕೊಂಡಿದ್ದಾಯ್ತಾ? ಆಯ್ತು ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಆಯ್ತಾ? ಇವಾಗ ಗ್ರೂಪ್ ಅಲ್ಲಿ ಹಾಕಿದ್ದಂತ ಫಸ್ಟ್ ಪ್ರಾಬ್ಲಮ್ ಅಂತ ನೋಡಿ. ಇವಾಗ ಇದಾಯ್ತಾನೆ ಎಲ್ಲರದೂನು? Yes, sir. ಗ್ರೂಪ್ ಅಲ್ಲಿ ಹಾಕಿದ್ದ ಫಸ್ಟ್ ಪ್ರಾಬ್ಲಮ್. ಆಯ್ತಾ? ಅದೇನ್ ಬರೆಯಕ್ ಹೋಗಲ್ಲ, ಅದು ಆಲ್ರೆಡಿ ಗ್ರೂಪ್ ಅಲ್ಲಿ ಐತೆ. A, B, C are equal partners in a firm earned a net profit of 4,80,000 rupees. ಇಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? ಸಾರಿ, 4,08,000 rupees during the year ended 31st March 2017 ಅಂತ ಐತೆ. ಅದು ಆಕ್ಚುಲಿ 20 after charging interest on capital amounting to ಇದು ಇಂಟ್ರೆಸ್ಟ್.
ಯಾರು ಮ್ಯೂಟ್ ಮಾಡ್ಕೊಳ್ಳಿ, ಸೌಂಡ್ ಬರ್ತೈತೆ. Calculated at 18% per annum on capitals of the partners before charging ಮ್ಯೂಟ್ ಮಾತಾಡ್ಕೊಂಡು ಮಾತಾಡಿ ಅಮ್ಮ ಯಾರೋ. ಶಿಲ್ಪಾ ಜೀವಿ ಮ್ಯೂಟ್ ಮಾಡ್ಕೊಳ್ಳೋಣ. ಆಯ್ತಾ, ಇದಿಷ್ಟು ಏನಂತಾನೆ ಕೊಟ್ಟಿರುವಂತದ್ದು. ಇವಾಗ ನಾವೇನ್ ಮಾಡ್ಬೇಕು, ಏನು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ನೋಡಿ, ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ದ ಫರ್ಮ್. ಫರ್ಮ್ ಅಂತಂದ್ರೆ ಯಾವ್ದು, ಬಿಸ್ನೆಸ್. ಆಯ್ತಾ, ದೇರ್ ಆನ್ ಆಫ್ಟರ್ ಅಲೋಯಿಂಗ್ ದ ಮ್ಯಾಕ್ಸಿಮಮ್ ಅಲೋಯಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಲೋಯಬಲ್ ರೆಮ್ಯುನರೇಷನ್ ಎಲ್ಲ ತಗೊಂಡು ಇದನ್ನ ಮಾಡಿ ಅಂತ ಹೇಳಿದ್ದಾರೆ. ಆಯ್ತಾ, ಇದಿಷ್ಟೇ ಕೊಟ್ಟಿರೋದು. ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕು, ಸೊಲ್ಯೂಷನ್ ಅಂದಿದ ತಕ್ಷಣ ಸೊಲ್ಯೂಷನ್ ನೋಡಿ. ಇದಕ್ಕೆ ಸತೀಶ NT ಮ್ಯೂಟ್ ಮಾಡ್ಕೊಂಡು, ಸೌಂಡ್ ತುಂಬಾ ಏನಂತಾನೆ ಸೌಂಡ್ ಬರುತ್ತೆ. ಆಯ್ತಾ, ಫಸ್ಟ್ ನಾವೇನ್ ಮಾಡ್ಬೇಕು, ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಬುಕ್ ಪ್ರಾಫಿಟ್. ಫಸ್ಟ್ ನಾವೇನ್ ಮಾಡ್ಬೇಕು, ಬುಕ್ ಪ್ರಾಫಿಟ್ ಏನಂತಾನೆ ಕ್ಯಾಲ್ಕುಲೇಟ್ ಮಾಡೋಣ. ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಕೆ ನಾವೇನ್ ತಗೋಬೇಕು, ಯಾವ ತಗೋಬೇಕು ಫಸ್ಟ್, Net profit. ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಎಷ್ಟೈತೆ, 4,08,000. ಇದಕ್ಕೆ ನಾವೇನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಯಾವುದು, Partners remuneration. Disallowed items. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ಬೇಕು. ಆಯ್ತಾ, ಡಿಸ್ಅಲೌಡ್ ಇದ್ರಲ್ಲಿ ಇರುವಂತದ್ದು ಒಂದೇ ತಾನೇ ಇರೋದು. ಆಕ್ಚುಲಿ ಇದು ಅಲೋ ಎಷ್ಟು, 12% ಅಲೋ ಇರುತ್ತೆ. ಆಯ್ತಾ, ಅಂತಂದ್ರೆ 12% ಅಲೋ ಅಂತಂದ್ರೆ ಎಕ್ಸ್ಟ್ರಾ ಎಷ್ಟೈತಿ, ಇನ್ನ 6% ಎಕ್ಸ್ಟ್ರಾ ಐತೆ. ಅಂದ್ರೆ ಅವ್ರು ಕೊಟ್ಟಿರೋದು ಎಷ್ಟು, 18% ಕೊಟ್ಟಿದ್ದಾರೆ. ಅಲೋಯಬಲ್ ಎಷ್ಟು, 12%, 6% ಎಕ್ಸ್ಟ್ರಾ ಐತೆ. ಆಯ್ತಾ, ಅದನ್ನ ನಾವೇನ್ ಮಾಡಬೇಕು, ದಟ್ ಈಸ್ ನಾವೇನ್ ಮಾಡಬೇಕು, ಇಲ್ಲಿ ರೀ ಆಡ್ ಮಾಡ್ಬೇಕು. ಅದನ್ನ ಬರಿಬೇಕಾದ್ರೆ ನಾವ್ ಯಾವ ರೀತಿ ಬರಿತೀವಿ, ಎಕ್ಸಸ್ ಆಫ್ ರೆಮ್ಯುನರೇಷನ್ ಅಂತ ಹೇಳ್ಬಿಟ್ಟು ನಾವು ತಗೋಬೇಕಾಗುತ್ತೆ. ಆಯ್ತಾ, ಯಾಕಂದ್ರೆ ಅವರು ಸಾರಿ ರೆಮ್ಯುನರೇಷನ್ ಅಲ್ಲ, ಇದು ಎಕ್ಸಸ್ ಆಫ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಅದರಲ್ಲ, ಎಕ್ಸಸ್ ಆಫ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಏನ್ ಮಾಡಿದಾರೆ ಅಂತಂದ್ರೆ, ಕ್ಯಾಪಿಟಲ್ ಮೇಲೆ 12% ಕೊಡೋ ಬದಲು ಅವ್ರು ಎಷ್ಟು ಕೊಟ್ಟಿದ್ದಾರೆ, 18% ಅನ್ನೋದು ಅಂತಾನೆ ಕೊಟ್ಟಿದ್ದಾರೆ. ಆ 18% ಅಲ್ಲಿ ನಾವೇನ್ ಮಾಡಬೇಕು, 12% ಅಲೋ ಮಾಡ್ತೀವಿ, ರಿಮೈನಿಂಗ್ ಎಲ್ಲಾನು ಕೂಡ ಲೆಸ್ ಮಾಡ್ಬೇಕು. ಆಯ್ತಾ, ಲೆಸ್ ಮಾಡ್ಬೇಕಂತಂದ್ರೆ ಇದಕ್ಕೆ 2-3 ಮೆಥಡ್ ಅಲ್ಲಿ ಅಂತ ನಾವು ಮಾಡ್ಕೋಬಹುದು. ಆಯ್ತಾ, ಅಂತಂದ್ರೆ ಆಕ್ಚುಲಿ ಅಂತಾನೆ ಇದು 6% ಅಂತಂದ್ರೆ 6% ಡೈರೆಕ್ಟ್ಲಿ ಕೂಡ ಅಂತಾನೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಅಥವಾ 12% ಎಷ್ಟಾಯ್ತೋ ಕ್ಯಾಲ್ಕುಲೇಟ್ ಮಾಡಿ ಆ 12% ನಾವೇನ್ ಮಾಡುತ್ತೇವೆ, 36,000 12% ಲೆಸ್ ಮಾಡಿ 6% ಅಂತ ಬರ್ತದೆ. ಆದ್ರೆ ಆ ರೀತಿ ಬೇಕಾದ್ರೂ ಕೂಡ ನಾವು ಮಾಡ್ಕೋಬಹುದು. ಆಯ್ತಾ, ಯಾವುದೇ ಮೆಥಡ್ ಅಲ್ಲಿ ಮಾಡ್ಕೊಂಡ್ರು ಕೂಡ ಅದು ಒಂದೇ ಆನ್ಸರ್ ಅಂತಾನೆ ಬರುತ್ತೆ. ಆಯ್ತಾ, ಸೇ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾ ಇಲ್ಲಿ ಬರೀ
excess of interest paid above 12% on capital. ಆಯ್ತಾ, ಕ್ಯಾಪಿಟಲ್ ಮೇಲೆ 12% ಗಿಂತ ಜಾಸ್ತಿ ಅಂತಾನೆ ಕೊಡ್ತೀವಿ ಅಂತ. ಆಯ್ತಾ, ಅದನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ನೋಡಿ ಇಲ್ಲೇ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಯ್ತಾ, 36,000 ಮೇಲೆ ನಾವೇನ್ ಮಾಡಬೇಕು, ಇಂಟು 12% ಎಷ್ಟು ಬರುತ್ತೆ ನೋಡಿ. ಎಷ್ಟು ಬರುತ್ತೆ? 4,320. 320. ಸರಿ, ಒಂದ್ ನಿಮಿಷ. ಈ ರೀತಿ ಎಲ್ಲ ಇದೆ. $24,000 ಬರುತ್ತೆ ಸರ್. ನಾವ್ ಎಷ್ಟು ಅಲೋ ಮಾಡ್ಬೇಕು? 6% ತಾನೆ. ಎಕ್ಸಸ್ ಎಷ್ಟೈತೆ? 6% ನಮ್ಗೆ ಬೇಕಾಗಿರೋದು. ಡಿವೈಡೆಡ್ ಬೈ ಎಷ್ಟರಲ್ಲಿ? 18% ಅಲ್ಲಿ. ಆಯ್ತಾ, ಇದೆಷ್ಟು ಬರುತ್ತೆ ನೋಡಿ. $12,000. ಅದನ್ನ ಆಡ್ ಮಾಡಿ. ಕರೆಕ್ಟ್ ಆಯ್ತಾ ಮಾಡಿರೋದು? Yes, ಕ್ಯಾಲ್ಕುಲೇಟ್ ಕರೆಕ್ಟ್ ಆಗಿ ಮಾಡಿದ್ರ? 6/18. 4,20,000. 4,20,000. 4,20,000. ಒಂದೇ ಒಂದ್ ನಿಮಿಷ. ಪೆನ್ ಸ್ಟಕ್ ಆಗೈತೆ, ಒಂದೇ ಒಂದ್ ನಿಮಿಷ. ಅದನ್ನ ಲೆಸ್ ಮಾಡ್ಕೋಬೇಕು, ಡೈರೆಕ್ಟ್ ಆಗಿ ಅಂತ ತಗೊಳಕ್ ಹೋಗ್ಬಿಡಿ. ಅದು ಹೇಳ್ತೀರಿ, ಒಂದೇ ಒಂದ್ ನಿಮಿಷ. ಅಲ್ಲಿಗೆ ಏನ್ ಬಂದೈತೆ ನಮ್ಗೆ? 12,000 ಏನ್ ಬಂದೈತಲ್ಲ, ಆ 12,000 ನಾವೇನ್ ಮಾಡ್ಬೇಕು? ವಿ ನೀಡ್
ಈ ಕೃಷ್ಣ ಊಟ ಬಂದಿರ್ತದ ಹೋಗಲಿ. ಏನಾ ಸಾರಿ. ಇವಾಗ ಬರೀತಾ ಇರೋದು ಕಾಣಿಸ್ತಾ ಆಯ್ತಾ? ಸಾರಿ, ಇದು ನೆಟ್ವರ್ಕ್ ಅಂತಾನೆ ಸ್ವಲ್ಪ ಸ್ಲೋ ಇರೋದ್ರಿಂದ ಪೆನ್ ಹಂಗಂಗೆ ಸ್ಟಕ್ ಆಗುತ್ತೆ. ಆಯ್ತಾ, ನೋಡಿ ಇವಾಗ ನಾವೇನ್ ಮಾಡಿದೀವಿ, 36,000 ಅಲ್ಲಿ ನಾವು ಎಕ್ಸಸ್ ಎಷ್ಟಿತ್ತು, 6% ಇತ್ತು. 6% ಡಿವೈಡೆಡ್ ಬೈ ಆಕ್ಚುಲ್ ಎಷ್ಟಿತ್ತು, 18%. 6/18 ಮಾಡಿದ್ರೆ 12,000 ಬಂದೈತೆ. ಈ 12,000 ನಾವೇನ್ ಮಾಡಬೇಕು, ಆಡ್ ಮಾಡ್ಬೇಕು. ಸೇಮ್ ಆಸ್ ಇಟ್ ಈಸ್ ಅಂತಾನೆ ಮಾಡ್ತಾ ಹೋಗಿ 4,20,000. 4,20,000. 20,000. ನೀವು ಬರ್ಕೊಳ್ಳಿ, ಅದು ಆಗ್ತಾ ಇಲ್ಲ. ಅದು ಅಲ್ಲಿ ಏನ್ ಬರುತ್ತೆ, 4,20,000. ಆ 4,20,000 ಆ 4,20,000 ಏನಾಗುತ್ತೆ, ಏನು Book profit. ಆಯ್ತಾ? ಬುಕ್ ಪ್ರಾಫಿಟ್ ಬಂದ್ಬಿಟ್ಟು 4,20,000 ಆಗುತ್ತೆ. ಕ್ವಶನ್ ಏನು ಕೇಳಿರೋದು, ಬುಕ್ ಪ್ರಾಫಿಟ್ ಮತ್ತೆ ಅಲೋಯಬಲ್ ರೆಮ್ಯುನರೇಷನ್ ಮಾಡ್ಬೇಕು ತಾನೆ? Yes, sir. ಅಲೋಯಬಲ್ ಅಂತಾನೆ ರೆಮ್ಯುನರೇಷನ್ ಮಾಡ್ಬೇಕಾದ್ರೆ ನೋಡಿ, ಅಲೋಯಬಲ್ ರೆಮ್ಯುನರೇಷನ್
ಇಲ್ಲಿ ಬುಕ್ ಪ್ರಾಫಿಟ್ ಎಷ್ಟೈತೆ ದಟ್ ಈಸ್ 4,20,000. 4,20,000 ಅಂತಂದ್ರೆ ನಾವು ಯಾವ ತಗೋಬೇಕು? ಒಂದ್ ಲೈನ್ ಬರೀರಿ. ಇಯರ್ ಬುಕ್ ಪ್ರಾಫಿಟ್ ಏನು? 4,20,000. more than 3 lakh. ಆಯ್ತಾ? ಅದಕ್ಕೆ ನಾವೇನ್ ಮಾಡ್ತೀವಿ? ಏನೇ ಇದ್ರೂ ಕೂಡ ಎಲ್ಲ ಮೆಥಡ್ ಪ್ರಕಾರ ಹೋಗಿ. ಫಾರ್ ದ ಫಸ್ಟ್ 3 lakh rupees. ಫಾರ್ ದ ಫಸ್ಟ್ 3 lakh rupees ಅಂತಂದ್ರೆ ನಾವೇನ್ ತಗೋಬೇಕು? 1,50,000 ಆರ್ ಏನು? 1,50,000 90% of book. 90% of 90% of book profit on ಯಾವುದು? 3 3 lakh. lakh. $2,70,000. ಇವೆರಡರಲ್ಲಿ ಯಾವ ತಗೋಬೇಕು? Whichever Whichever is high. Higher. Which is higher? 2,70,000. $2,70,000. ಇದಕ್ಕೆ ನಾವೇನ್ ಮಾಡಬೇಕು? add Add 60% 60% on balance profit. ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್. ಬ್ಯಾಲೆನ್ಸ್ ನೋಡಿ ಎಷ್ಟು ಯಾವ ರೀತಿ ಮಾಡ್ಕೋಬೇಕು? ಆಕ್ಚುಲಿ ಎಷ್ಟಿರುತ್ತದು? 4,20,000. 4,20,000. minus 3 lakh. ಎಷ್ಟು ಬರುತ್ತೆ? 1,20,000. 20,000. 20,000. into 60% ಎಷ್ಟು ಬರುತ್ತೆ? 72,000. $72,000. Total remuneration 22,000. 3,42,000. 3,42,000. 42,000. 3,42,000. ಆಯ್ತಾ? ಇದು ಯಾವುದು? ದಟ್ ಇಸ್ ಏನಿದು? total remuneration. ಮ್ಯಾಕ್ಸಿಮಮ್ ಲಿಮಿಟ್ ಇದು. Maximum. ಆಯ್ತಾ? ಮ್ಯಾಕ್ಸಿಮಮ್ ಲಿಮಿಟ್. ಇದನ್ನ ನಾವೇನ್ ಮಾಡ್ಕೋಬೇಕು? Actual remuneration ಜೊತೆ ಕಂಪೇರ್ ಮಾಡಬೇಕು. ಸರ್ ಅದಿನ್ನು ಬರ್ಕೊಂಡೆ ಬರ್ಕೋಬೇಕು ಸರ್. ಏನ್ ಮಾಡ್ತಿದ್ರಿ? ಆಯ್ತಾ?
ಎಸ್ ಸರ್. ಆಯ್ತು ಅಮ್ಮ ಬರ್ಕೊಂಡಿದ್ದು. Yes, sir. ನೆಕ್ಸ್ಟ್ ನೋಡಿ ನಾವೇನ್ ಮಾಡಬೇಕು, ಅಡ್ಮಿಸಬಲ್ ರೆಮ್ಯುನರೇಷನ್. ನಾವಿವಾಗ ಮಾತಾಡೋದು ಯಾವ್ದು, ಅಡ್ಮಿಸಬಲ್ ರೆಮ್ಯುನರೇಷನ್. ಅಡ್ಮಿಸಬಲ್ ರೆಮ್ಯುನರೇಷನ್ ನಾವೇನ್ ತಗೊಂತೀವಿ, ಫಸ್ಟ್ ಯಾವ್ದು ತಗೋಬೇಕು, Maximum limit. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರೆಮ್ಯುನರೇಷನ್ ಅಂತಂದ್ರೆ ಇಲ್ಲಿ ಬಂದಿರುವಂತ ತಗೋಬೇಕು. ಎಷ್ಟು ಬಂದೈತೆ, 3,42,000. 3,42,000. ಆರ್ ಇದನ್ನ ಯಾವ್ದಕ್ಕೆ ಕಂಪೇರ್ ಮಾಡ್ಬೇಕು, Actual remuneration. ಆಕ್ಚುಯಲ್ ರೆಮ್ಯುನರೇಷನ್. ಆಕ್ಚುಯಲ್ ರೆಮ್ಯುನರೇಷನ್ ಈ ಪ್ರಾಬ್ಲಮ್ ಅಲ್ಲಿ ಐತಾ ನೋಡಿ. ಇಲ್ಲ. ಆಕ್ಚುಯಲ್ ರೆಮ್ಯುನರೇಷನ್ ಇಲ್ಲ, ಆಯ್ತಾ. ಆಕ್ಚುಯಲ್ ರೆಮ್ಯುನರೇಷನ್ ಇಲ್ಲ ಅಂತಂದ್ರೆ ನಾವಿಲ್ಲಿ ಬರೆಯೋದೇನು, whichever is lower ಅಂತಂದ್ರೆ ನಾವ್ ಇವಾಗ ಯಾವ್ದು ಬರೀಬೇಕು, 3,42,000. 42,000. ನೋಡಿ ಇಲ್ಲಿ whichever is lower ಅಂತಂದ್ರೆ ಇಲ್ಲಿ 0 ಐತೆ, ಆಯ್ತಾ. 0 ಐತಂದ್ರೆ ಇದು ವ್ಯಾಲ್ಯೂ ಅಲ್ಲ. ನಾವ್ ಏನ್ ಮಾಡ್ತೀವಿ, ಯಾವ್ದು ಲೋಯರ್, ಎರಡು ಅಮೌಂಟ್ ಇದ್ರೆ ಅದ್ರ ಲೋಯರ್ ತಗೋಬೇಕು. ಇಲ್ಲ ಅಮೌಂಟ್ ಇಲ್ಲ ಅಂತಂದ್ರೆ ಇದನ್ನೇ ತಗೊಂತೀವಿ. ಯಾವ್ದು, ದಟ್ ಈಸ್ 3,42,000. 3,42,000. ಇದು ಯಾವ್ದು, ದಟ್ ಈಸ್ Admissible remuneration. ಅಡ್ಮಿಸಿಬಲ್ ರೆಮ್ಯುನರೇಷನ್, ಆಯ್ತಾ. ಇದು ಈ ಕ್ವಶನ್ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕೇಳಿದರೆ ಯಾವ್ದು, ದಟ್ ಈಸ್ ವಾಯ್ಸ್ ಸೂಪರ್ ಆಗಿ ಬರ್ತಾ ಇದೆ ಯಾರ್ದು.
ಫಸ್ಟ್ ನಾವ್ ಯಾವ ತಗೋಬೇಕು, ಬುಕ್ ಪ್ರಾಫಿಟ್ ತಗೋಬೇಕು. ಬುಕ್ ಪ್ರಾಫಿಟ್ ನೋಡಿ ಇಲ್ಲಿ ಎಷ್ಟು ಬಂದೈತೆ, 4,20,000. ಇದರಲ್ಲಿ ನಾವೇನ್ ಮಾಡಬೇಕು, ಲೆಸ್ ಅಡ್ಮಿಸಿಬಲ್ ರೆಮ್ಯುನರೇಷನ್. ಅಡ್ಮಿಸಿಬಲ್ ರೆಮ್ಯುನರೇಷನ್ ಹಿಂದಿನ ಸ್ಟೆಪ್ ಅಲ್ಲಿ ಬಂದಿರೋದು ಎಷ್ಟೈತಿ ಇಲ್ಲಿ, 3,42,000. 42,000. ಆಯ್ತಾ, ಇದನ್ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 1,22,000. 78,000. ಕರೆಕ್ಟ್ ಆಗಿ ಹೇಳಿ. 78,000. 1,78,000 ಅಲ್ಲ ಸರ್, ಬರೀ 78,000. ಇದನ್ನ ನಾವೇನ್ ಕರಿತೀವಿ, Income from business. ಟೋಟಲ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್. ಆಯ್ತಾ, ಇದಿಷ್ಟು. ಆಯ್ತಾ, ಅವಲ್ಲಿ ಯಾರು ಹಿಂದೆ ಬರ್ಕೊಂಡಿಲ್ಲ ಅಂದ್ರಲ್ಲ, ಬರ್ಕೊಳ್ಳಿ. ಇಲ್ಲ ಅಂದ್ರೆ ಒಂದು ಫೋಟೋ ತಗೊಳ್ಳಿ, ಫೋಟೋ ತಗೊಳ್ಳಿ. ಸರ್ ಅದ್ ಹೇಳಿ ಸರ್. Just 1 Okay. minute, sir. ಲಾಸ್ಟ್ Last ತೋರಿಸಿ ಸರ್. ಇದಾಯ್ತಾ ಬರ್ಕೊಂಡಿದ್ದು? ಆಯ್ತು Sir. ಆಯ್ತು ತೋರಿಸಿ ಸರ್. ಇದು ಲಾಸ್ಟ್. Problems అందుకే కొంచెం లేట్ అయ్యింది. ಆಯ್ತಾ, ಎಸ್ ಸರ್. ನೆಕ್ಸ್ಟ್ ನಿಮ್ಮ ಗ್ರೂಪ್ ಅಲ್ಲಿ ಹಾಕಿರೋ ಸೆಕೆಂಡ್ ಪ್ರಾಬ್ಲಮ್ಗೆ ಇದು ಬೇಗನೆ ಆಗೋಗುತ್ತೆ. ಇದೇನು ಟೈಮ್ ಆಗಲ್ಲ, ಜಾಸ್ತಿ ಹೊತ್ತು ತಗೊಂಡು. ಓನ್ಲಿ ಇದು ಯಾವುದು, ಬರೀ ರೆಮ್ಯುನರೇಷನ್ ಮಾತ್ರ ಇದು. ನೋಡಿ, ABC are partners sharing profit equally, carrying on business. The firm net profit before partner salary and commission is net profit 15 lakhs. The partner salary A 1,50,000, B 1 lakh, C 2 lakhs. ಇದು ಸ್ಯಾಲ್ರಿ. ನೆಕ್ಸ್ಟ್ ಕಮಿಷನ್. ಎ ಎಷ್ಟೈತೆ, 50,000, ಬಿ 40,000, ಸಿ 60,000. ಆಯ್ತಾ, ಇದಕ್ಕೆ ನಾವೇನ್ ಮಾಡಬೇಕು, ಕ್ಯಾಲ್ಕುಲೇಟ್ ಅಲೋಯಬಲ್ ರೆಮ್ಯುನರೇಷನ್. ಇಲ್ಲೂ ಕೂಡ ಅಂತ ಬರೀ ರೆಮ್ಯುನರೇಷನ್ ಕೇಳಿರೋದು. ಆಯ್ತಾ, ರೆಮ್ಯುನರೇಷನ್ ಇದ್ರು ಕೂಡ ಫಸ್ಟ್ ನಾವು ಮೆಥಡ್ ಏನ್ ಮಾಡಬೇಕು, ಯಾವ್ದು ಮಾಡ್ಬೇಕು, ಬುಕ್ ಪ್ರಾಫಿಟ್, ಆಮೇಲೆ ಮ್ಯಾಕ್ಸಿಮಮ್ ಲಿಮಿಟ್, ಆಮೇಲೆ admissible remuneration.
ಇಷ್ಟು ಸ್ಟೆಪ್ಸ್ ಅಂತಾನೆ ಮಾಡ್ಬೇಕು ಆಯ್ತಾ. ಇದರಲ್ಲಿ ಫಸ್ಟ್ ಒನ್ ನೋಡಿ ಯಾವುದು, Book profit. Profit. ನಾವ್ ಯಾವ್ದು ತಗೋಬೇಕು, ನೆಟ್ ಪ್ರಾಫಿಟ್ ಪೆಂಡಲ್ ಅಕೌಂಟ್ ಎಷ್ಟೈತೆ, 15 lakhs. ಆಡ್ ಯಾವ್ದು ತಗೋಬೇಕು, ಯಾವುದು, ಡಿಸಲೋಡ್ ಎಕ್ಸ್ಪೆನ್ಸ್. ಇಲ್ಲಿ ಡಿಸಲೋಡ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುವಂತದ್ದು ಯಾವುದು, ಫಸ್ಟ್ ಬರುವಂತದ್ದು ರೆಮ್ಯುನರೇಷನ್ ಪೇಯ್ಡ್. ಅದರಲ್ಲಿ ಫಸ್ಟ್ ಸ್ಯಾಲರಿ ಎ 1,50,000, ಬಿ 1 lakh, ಸಿ 2 lakh, ಟೋಟಲ್ 50,000. ನೆಕ್ಸ್ಟ್ ಕಮಿಷನ್ ಕಮಿಷನ್ ಆಯ್ತಾನೆ. Yes, sir. 50,000 A. ಹೇಳ್ತಾ ಹೋಗಿ. ಎ ಎಷ್ಟು, 50,000, 50,000. B 40,000. C 60,000. 1,50,000. Total 6 lakhs, sir. Salary commission. ಕಮಿಷನ್ ಬಂದು 1,50,000 ಸರ್. ಟೋಟಲ್ 6 lakh. Yes, sir. ಟೋಟಲ್ Salary ಮಾಡಿದ್ರೆ commission 6 lakh. 1,50,000 ಸರ್. ನೀವು ಕಮಿಷನ್ ಆಯ್ತು. ಇದು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 21 lakh. 21 lakh. ನಾನಿಲ್ಲ ಡೈರೆಕ್ಟ್ ಆಗಿ ಬರ್ತೀನಿ ಬುಕ್ ಪ್ರಾಫಿಟ್ ಅಂತ. ಬಟ್ ಆಕ್ಚುಲಿ ನಾವ್ ಇನ್ನೊಂದು ಏನ್ ಬರೀಬೇಕು, ಲೆಸ್ ಅಲೌಡ್ ಐಟಮ್ಸ್ ಅಂತ ಬರ್ಕೋಬೇಕು ಆಯ್ತಾ. ಇಲ್ಲಿ ಯಾವ್ದು ಇಲ್ಲ, ಅದಕ್ಕೆ ನಾವು ಡೈರೆಕ್ಟ್ ಆಗಿ ಬರ್ದಿದೀವಿ. ನಾವು ಇವಾಗ ಇದನ್ನ ನೋಡಿ 21 lakhs ಐತೆ, ಮೋರ್ ದೆನ್ ಐತಾನೆ, ಮೋರ್ Yes, ದೆನ್ sir. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರೆಮ್ಯುನರೇಷನ್ ಮಾಡ್ಬೇಕು ಆಯ್ತಾ. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರೆಮ್ಯುನರೇಷನ್ ಮಾಡ್ಬೇಕಾದ್ರೆ ಇಯರ್ ಪ್ರಾಫಿಟ್ ಈಸ್ more than 3 lakh. ಫಸ್ಟ್ ನಾವು ತಗೊಂತೀವಿ.
ಫಸ್ಟ್ ಏನ್ ತಗೋಬೇಕು? ಅರ್ಧ ಫಸ್ಟ್ 3 lakh rupees. $1 lakh 50,000 ಆರ್ ನಾವೇನ್ ತಗೋಬೇಕು? 90%. 90% of Percentage. book profit on 3 lakh. $2,70,000. ಇಲ್ಲಿ ಏನ್ ಬರೀಬೇಕು? whichever is high. ಎಷ್ಟು ಬರುತ್ತೆ? Higher. 2,70,000. 2,70,000. Or 60% of 60%. Balance on book profit. ಆಯ್ತಾ? ಬುಕ್ ಪ್ರಾಫಿಟ್ ಎಷ್ಟೈತೆ? 21 lakh ಐತೆ. minus 2,70,000. $2 lakh ಅಲ್ಲ, 3 lakh ಮಾಡ್ಕೋಬೇಕು. ಎಷ್ಟು ಬರುತ್ತೆ? 18 lakhs ತಾನೆ? Yes, sir. ಇದ್ರ ಮೇಲೆ 60% ಎಷ್ಟು ಬರುತ್ತೆ ನೋಡಿ? ಎಷ್ಟು ಬರುತ್ತೆ? ಬೇಗ ಹೇಳಿ, ಯಾರು ಕ್ಯಾಲ್ಕುಲೇಟ್ ಇಟ್ಕೊಂಡಿಲ್ವಾ? 10,80,000, sir. 10,80,000, sir. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 13,50,000. 13,50,000. ಇದೇನು 13,50,000 ಇಲ್ಲಿ ಬರೀಬೇಕು. ಇದು ಮ್ಯಾಕ್ಸಿಮಮ್ ಲಿಮಿಟ್. ಆಯ್ತಾ? Maximum limit. ಆಯ್ತಾ? ಬರೀದೇ ಇರೋದು ಬರ್ಕೊಳ್ಳಿ ಬೇಗನ, ಇಲ್ಲ ಅಂದ್ರೆ ಒಂದು ಫೋಟೋ ತಗೊಳ್ಳಿ. ನೆಕ್ಸ್ಟ್ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಇವಾಗ? ಮತ್ತೆ admissible remuneration.
ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ. ಫಾರ್ಮ್ಯಾಟ್ ಬರೀರಿ ಬೇಗ. ಫಸ್ಟ್ ಒನ್ ಯಾವ ತಗೋಬೇಕು ನಾವು? maximum limit of remuneration. ವೆರಿ ಗುಡ್. ಎಷ್ಟು ಬಂದೈತೆ ನೋಡಿ, ಹಿಂದ್ಗಡೆ ಬಂದಿರೋದು ಎಷ್ಟು? 13 lakh 50,000. or actual remuneration paid. ಇದರಲ್ಲಿ ಸ್ಯಾಲರಿ ತಗೋಬೇಕು. ನೋಡಿ ಇಲ್ಲಿ ಸ್ಯಾಲರಿ ಎಷ್ಟೈತೆ? 4,50,000 ಆಯ್ತಾ. ಕಮಿಷನ್ ಎಷ್ಟೈತೆ? 1,50,000. ಅದು ಡೈರೆಕ್ಟ್ ಬರ್ಕೊಡಿ. Commission 1,50,000. ಎರಡು ಆಡ್ ಮಾಡಿದ್ರೆ 6 lakhs. ನಾವಿಲ್ಲಿ ತಗೋಬೇಕಾದ್ರೆ ಯಾವ್ದು? Whichever is lower. ಲೋಯರ್. 6 lakhs. 6. Therefore admissible remuneration ಎಷ್ಟು ಬರುತ್ತೆ? 6 lakh. ಆಯ್ತಾ. ಆಕ್ಚುಯಲ್ ಕ್ವೆಶ್ಚನ್ ಅಲ್ಲಿ ಕೇಳಿರೋದು ಇಷ್ಟೇನೆ. ಬುಕ್ ಟೋಟಲ್ ಇನ್ಕಮ್ ಏನಾದ್ರು ಬೇಕಂತಂದ್ರೆ ಇದೇನ್ ಕೇಳಿಲ್ಲ, ಸುಮ್ಮನೆ ಇದು ನಿಮ್ಮ ರೆಫರೆನ್ಸ್ಗೆ. ನಾವೇನ್ ಮಾಡ್ತೀವಿ? ಬುಕ್ ಪ್ರಾಫಿಟ್ ತಗೋಬೇಕು. ಅದರಲ್ಲಿ ಲೆಸ್ ಯಾವ್ದು ಮಾಡ್ತೀವಿ? ಯಾವ್ದು ಮಾಡ್ಬೇಕು? ಅಡ್ಮಿಸಿಬಲ್ ರೆಮ್ಯುನರೇಷನ್. ಬುಕ್ ಪ್ರಾಫಿಟ್ ನೋಡಿ ಎಷ್ಟೈತೆ? 21 lakh. ಇದರಲ್ಲಿ 6 lakh ಲೆಸ್ ಮಾಡಿ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? 15 lakhs. ಆಯ್ತಾ. ಇದು ಆಯ್ತಾ. ಇದ್ರಲ್ಲಿ ಏನ್ ಕೇಳಿಲ್ಲ ಆಯ್ತಾ. ಇದ್ರ ಮೇಲೆ ನಾವೇನ್ ಮಾಡ್ತೀವಿ? ಟ್ಯಾಕ್ಸಬಲ್ ಮಾಡ್ಬೇಕಾದ್ರೆ ಇದೇ ಇದ್ರ ಮೇಲೆ ಮಾಡೋದು. ಆಯ್ತಾ. ಇದ್ರ ಮೇಲೆ ನಾವೇನ್ ಮಾಡ್ತೀವಿ? ದಟ್ ಈಸ್ ರೇಟ್ ಅನ್ನೋದು ಅಪ್ಲೈ ಮಾಡ್ತೀವಿ. ಆಯ್ತಾ. ಇದಾದ ತಕ್ಷಣ ಬರುತ್ತೆ. ಆಯ್ತಾ. ಇದಿಷ್ಟು ಮಿಕ್ಕಿದೆಲ್ಲನೂ ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಆಯ್ತಾ. ಇದಿಷ್ಟು ಇವತ್ತಿನ ಕ್ಲಾಸ್. ಇದಿಷ್ಟು ಮಾತ್ರ ಇಷ್ಟು ಬರ್ಕೊಂಡಿದ್ರಲ್ಲ? Yes, sir. Admissible remuneration. Okay. Thank you, sir.
ನೋಡಿ ಎಲ್ಲ ಹೋಗ್ಬಿಟ್ಟು 41 ಅಂದ್ರೆ ಫಸ್ಟ್ ಅಲ್ಲಿ ಬಂದಿರೋ ಸುಮ್ನೆ ಕಾಟಾಚಾರಕ್ಕೆ ಬಂದಿರೋದು. ಇವಾಗ ತಲೆ ಇಕ್ಕೋ ಆಯ್ತಾ, ಮೊನ್ನೆಯಿಂದ ನಿಮ್ಗೆ ಅಲೆ ಇರುತ್ತೆ ಆಯ್ತಾ. ಕ್ವಶನ್ ಬ್ಯಾಂಕು ನಾನು ಮಂಡೇ ಆದ್ರೆ ಅಲ್ಲಿ ಬಂದು ಕೊಟ್ಟೋಗಿರ್ತೀನಿ